ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೇನೆಂದ್ರೆ, ನಮ್ಮ ರಾಜ್ಯದಲ್ಲಿ 13,593 ಅಂಗನವಾಡಿ ಟೀಚರ್ ಮತ್ತು ಸಹಾಯಕಿ ಹುದ್ದೆಗಳಿಗೆ ಅರ್ಜಿಯನ್ನ ಸಂಪೂರ್ಣವಾಗಿ ಆಹ್ವಾನಿಸಲಾಗಿದೆ ಅಂತೇಳಿ ಕೂಡ ನಾವು ನೋಡಬಹುದು. ಜೊತೆಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ, ಏನೆಲ್ಲ ದಾಖಲೆಗಳನ್ನ ನೀವು ತಯಾರಿಟ್ಕೋಬೇಕಾಗತ್ತೆ, ಎಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು, ಯಾವೆಲ್ಲ ಜಿಲ್ಲೆಯವರು ಅರ್ಜಿಯನ್ನ ಸಲ್ಲಿಸಬೇಕು, ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ಜೊತೆಗೆ ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನ್ ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಒಂದು ಬೆಲ್ ಐಕಾನ್ ಗಂಟೆ ಬರ್ತದೆ, ಅದಕ್ಕೆ ಬಾರಿಸ್ಬಿಟ್ರೆ ಸಾಕು. ನಾನ್ ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ಕಂಪ್ಯೂಟರ್ ಶಿಕ್ಷಣದ ವಿಡಿಯೋಸ್ ಆಗಿರಬಹುದು, ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಗಳನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಉಚಿತವಾಗಿ ಪಡೆಯಬಹುದಿಸ್ತಾ ಇದ್ದಾರೆ. ನೋಡೋಣ ಯಾವ ರೀತಿಯಾಗಿ ನಾವು ಅರ್ಜಿಯನ್ನ ಸಲ್ಲಿಸಬೇಕು, ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ. ಇವತ್ತು ಅಂಗನವಾಡಿಯಲ್ಲಿ ಕರೆದಿರುವಂತಹ ಅಂಗನವಾಡಿ ಟೀಚರ್ ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ಯಾವ ರೀತಿಯಾಗಿ ಅರ್ಜಿಯನ್ನ ಸಲ್ಲಿಸಬೇಕು, ಯಾವೆಲ್ಲ ಜಿಲ್ಲೆಗಳಲ್ಲಿ ಯಾವೆಲ್ಲ ಹಳ್ಳಿಗಳಲ್ಲಿ ಇವತ್ತು ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ ಅನ್ನುವಂತ ಮಾಹಿತಿಯನ್ನ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ಮೊದಲಿಗೆ ಏನ್ ಮಾಡ್ತಾ ಇದ್ದೀನಿ, ಸಂಪೂರ್ಣವಾಗಿ ನಿಮ್ಮ ಮೊಬೈಲ್ ಅಥವಾ ಗೂಗಲ್ ಕ್ರೋಮ್ ಒಳಗೂ ಕೂಡ ಸಂಪೂರ್ಣವಾಗಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ತಿದ್ದಾನೆ ಇಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಂದು ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಓಪನ್ ಮಾಡಿದ್ದೇನೆ. ಇದನ್ನ ಯಾವ ರೀತಿಯಾಗಿ ಬಳಕೆ ಮಾಡಬಹುದು, ಇದರಲ್ಲಿ ಎಲ್ಲಾ ಜಿಲ್ಲೆಗಳ ಮಾಹಿತಿ ಕೂಡ ಇದ್ದಿರುತ್ತೆ, ಯಾವ ರೀತಿಯಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ, ಏನೆಲ್ಲ ಮಾಹಿತಿಯನ್ನ ನೀವು ಇಲ್ಲಿ ಕೊಡಬೇಕಾಗಿರುವಂತದನ್ನ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ನಿಮ್ಗೆ ಸಿಗ್ತಾ ಇರತ್ತೆ. ಮೊದಲಿಗೆ ನಾವು ಬಳಕೆದಾರರ ಕೈಪಿಡಿ ಅಂದ್ರೆ ಯಾವ ರೀತಿಯಾಗಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂತ ಒಂದು ಡೆಮೋ ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಸಿಗಲಿದೆ. ಅದರ ಪ್ರಕಾರ ನೀವು ನೋಡಿ ಕೂಡ ಆನ್ಲೈನ್ ಅರ್ಜಿಯನ್ನ ಸಂಪೂರ್ಣವಾಗಿ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆನೆ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬಹುದು. ಅದು ಯಾವುದೇ ರೀತಿಯಿಂದ ಹಣ ಕಟ್ಟು ಹಾಗಿಲ್ಲ, ಉಚಿತವಾಗಿರುತ್ತೆ. ಅರ್ಜಿ ಶುಲ್ಕ ಯಾವುದೇ ರೀತಿಯಿಂದ ಇರುವುದಿಲ್ಲ. ಗೊತ್ತಾಗ್ತದ್ರಿ, ಅಂಗನವಾಡಿ ಟೀಚರ್ ಅಥವಾ ಸಹಾಯಕಿಯರಿಗೆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ ಅಂದ್ರೆ ಉಚಿತವಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಯಾವುದೇ ರೀತಿಯಿಂದ ಡಿಡಿ ಆಗಿರಬಹುದು, ಚಾನೆಲ್ ಕಟ್ಟುವಂತ ಅವಕಾಶ ಇರುವುದಿಲ್ಲ. ಸಂಪೂರ್ಣ ಉಚಿತವಾಗಿರುತ್ತೆ ಅಂತ ಹೇಳಿ ಕೂಡ ನಾವು ನೋಡಬಹುದು. ಹಾಗಾಗಿ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಓಕೆನಾ. ಕೆಳಗಡೆ ಅಂಗನವಾಡಿ ಕಾರ್ಯಕರ್ತರ, ಮಿನಿ ಅಂಗನವಾಡಿ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರ ನೇಮಕಾತಿಗೆ ಸರ್ಕಾರ ಮಾರ್ಗಸೂಚಿಗಳು ಅಂತ ಇರುತ್ತೆ. ಅಂದ್ರೆ ನೋಟಿಫಿಕೇಶನ್ ಅನ್ನ ನೋಡ್ಕೋಬೇಕಾಗತ್ತೆ. ಓಕೆ, ಆ ಒಂದು ನೋಟಿಫಿಕೇಶನ್ ಮೇಲೆ ನಾನು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ತಾ ಇದ್ದೇನೆ. ಇದರ ಒಂದು ನೋಟಿಫಿಕೇಶನ್ ಕೂಡ ಸಂಪೂರ್ಣವಾಗಿ ನಿಮ್ಗೆ ಗೊತ್ತಾಗುತ್ತೆ. ಇದರ ಪ್ರಕಾರ ನೀವೇನ್ ಮಾಡಬೇಕು, ಎಲ್ಲ ತರದ ಒಂದು ಮಾಹಿತಿಯನ್ನ ರೆಡಿ ಮಾಡ್ಕೊಂಡು ನೀವೇನ್ ಮಾಡ್ಬೇಕಾಗತ್ತೆ, ಆನ್ಲೈನ್ ಅರ್ಜಿಯನ್ನ ಸಂಪೂರ್ಣವಾಗಿ ಫಿಲ್ ಮಾಡ್ಬೇಕಾಗತ್ತೆ. ನೋಡೋಣ ಏನೆಲ್ಲ ಇದೆ, ಯಾವೆಲ್ಲ ಜಿಲ್ಲೆಗಳಲ್ಲಿ ಕರೆದಿರ್ತಾರೆ, ಎಲ್ಲ ತರದ ಒಂದು ಆದೇಶಗಳು ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಓಕೆನಾ. ಸಂಪೂರ್ಣವಾಗಿ ನಾವು ಕೆಳಗಡೆ ಬರೋಣ. ಸಂಪೂರ್ಣವಾಗಿ ಎಲ್ಲ ತರದ ಒಂದು ಮಾಹಿತಿ ಮತ್ತೆ ಡೇಟು ಕೂಡ ಇದ್ದಿರುತ್ತೆ. ಇದರ ಮುಖಾಂತರ ನೀವು ನೋಡ್ಕೊಂಡು ಸರಿಯಾಗಿ ಓದ್ಕೊಂಡು ನೀವೇನ್ ಮಾಡಬೇಕು, ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಓಕೆ, ಕೆಳಗಡೆ ಬರೋಣ. ಇನ್ನು ಬಹಳಷ್ಟು ಆಯ್ಕೆಗಳಿದ್ದಾವೆ. ಅಂಗವಿಕಲ ಆಯ್ಕೆ ಕೂಡ ಇದ್ದಿರುತ್ತೆ. ಆನ್ಲೈನ್ ಅರ್ಜಿ ಲಗತ್ತಿಸಬೇಕಾದ ದಾಖಲೆಗಳು ಏನೆಲ್ಲ ಇರಬೇಕಾಗಿತ್ತಂದ್ರೆ, ಅರ್ಜಿ ನಿಗದಿತ ನಮೂನೆಯಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಫಿಲ್ ಮಾಡಬೇಕಾಗುತ್ತೆ. ಜನನ ಪ್ರಮಾಣ ಪತ್ರ, ಜನ್ಮ ದಿನಾಂಕ ಇರುವ SSLC ಅಂಕಪಟ್ಟಿ ಲಗತ್ತಿಸಬೇಕು. ನಿಗದಿತ ವಿದ್ಯಾರ್ಥಿ ಅಂಕಪಟ್ಟಿಯನ್ನ ನೀವು ಅಲ್ಲಿ ಕೊಡಬೇಕಾಗುತ್ತೆ. ತಹಶೀಲ್ದಾರ್ ಅಥವಾ ಉಪ ತಹಶೀಲ್ದಾರ್ ಇಂದ ಪಡೆದ 3 ವರ್ಷದೊಳಗಿನ ವಾಸಸ್ಥಳ ದೃಢೀಕರಣ ಪತ್ರವನ್ನ ಕೂಡ ನೀವು ಲಗತ್ತಿಸಬೇಕಾಗುತ್ತೆ. ಅಭ್ಯರ್ಥಿಗಳ ಜಾತಿ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ. ಪತಿಯ ಮರಣ ಅಥವಾ ಪತ್ರ ಹಾಗೂ ವಿಧವಾ ಪತ್ರ ಕೂಡ ನಾವು ಅಲ್ಲಿ ದೃಢೀಕರಣ ಪತ್ರವನ್ನ ಲಗತ್ತಿಸಬೇಕಾಗುತ್ತೆ. ಅಂಗವಿಕಲತೆ ಇದ್ದಲ್ಲಿ ಅದರ ಒಂದು ಪ್ರಮಾಣ ಪತ್ರ, ವೇತನದ ದೃಢೀಕರಣ, ವೇತನ ಏನ್ ಸಪೋಸ್ ತಗೋತಾ ಇದ್ದೀರಲ್ಲ ಅದು ಒಂದು ಪರಿಗಣಿಸುವಂತಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಜೊತೆಗೆ ವಿಚ್ಛೇದನ ಪ್ರಮಾಣ ಪತ್ರ ಏನಾದ್ರೂ ಆಗಿತ್ತು ಅಂದ್ರೆ ನ್ಯಾಯಾಲಯದಿಂದ ಪಡೆದಿರಬೇಕು. ನೆಕ್ಸ್ಟ್, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ ನಡೆಸಲ್ಪಟ್ಟ ಮಾಜಿ ದೇವದಾಸಿಯರ ಸಮೀಕ್ಷೆಯ ಪಟ್ಟಿಯಲ್ಲಿರುವ ಮಾಜಿ ದೇವದಾಸಿಯರ ಮಕ್ಕಳು ಎಂಬುದರ ಬಗ್ಗೆ ಮಹಿಳಾ ಅಭಿವೃದ್ಧಿ ನಿಗಮದ ಅಧಿಕಾರಿಗಳಿಂದ ಪಡೆದ ಪ್ರಮಾಣ ಪತ್ರ ಕೂಡ ನೀವು ಅಲ್ಲಿ ಕೊಡಬೇಕಾಗುತ್ತೆ. ಜೊತೆಗೆ ಇಲಾಖೆ ಸುಧಾರಣಾ ಸಂಸ್ಥೆ ರಾಜ್ಯ ಮಹಿಳಾ ನಿಲಯದ ನಿವಾಸಿಗಳು ಕನಿಷ್ಠ 3 ವರ್ಷ ಸಂಸ್ಥೆಯಲ್ಲಿರಬೇಕು. ಓಕೆ, ಈ ಒಂದು ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಂದ ಪಡೆದ ನಿವಾಸಿ ಪ್ರಮಾಣ ಪತ್ರ ಕೂಡ ನೀವು ಅಲ್ಲಿ ತಗೋಬೇಕಾಗುತ್ತೆ. ಅಂದ್ರೆ ಇದು ಅವಶ್ಯಕತೆ ನಿಮ್ಗಿತ್ತು ಅಂದ್ರೆ ನೀವು ಅದನ್ನ ಕೊಡಬೇಕಾಗುತ್ತೆ, ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಜೊತೆಗೆ ಯೋಜನಾ ನಿರಾಶ್ರಿತ ಬಗ್ಗೆ ತಹಶೀಲ್ದಾರ್ ಇಂದ ಪಡೆದ ಪ್ರಮಾಣ ಪತ್ರ ಕೂಡ ಕೊಡಬೇಕಾಗುತ್ತೆ. ಜೊತೆಗೆ ಆಧಾರ್ ಕಾರ್ಡ್, ಮತದಾರ ಗುರುತಿನ ಚೀಟಿ, ರೇಷನ್ ಕಾರ್ಡ್, ಶಿಶು ಅಭಿವೃದ್ಧಿ
ಯೋಜನಾ ಅಧಿಕಾರಿಗಳಿಂದ ಪಡೆದ ದೃಢೀಕರಣ ಪತ್ರ ಕೂಡ ನೀವು ಅಲ್ಲಿ ಲಗತ್ತಿಸಬೇಕಾಗತ್ತೆ. ಓಕೆ, ಇವೆಲ್ಲ ದಾಖಲೆಗಳನ್ನು ಪ್ರಶಾಂತಿತ ಅಧಿಕಾರಿಗಳಿಂದ ದೃಢೀಕರಿಸಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಇದರಲ್ಲಿ ಕೊಟ್ಟಿರ್ತಾರೆ. ನೋಡಬಹುದು, ಈ ಒಂದು ನೋಟಿಫಿಕೇಶನ್ ಒಳಗಡೆ ಸಂಪೂರ್ಣವಾಗಿ ಓದ್ಲಿಕ್ಕೆ ಅವಕಾಶ ಇದ್ದಿರತ್ತೆ. ನೀವು ಆರಾಮ್ ಸರಿ ನೀವೇನ್ ಮಾಡಬಹುದು, ಎಲ್ಲ ತರದ ಒಂದು ಮಾಹಿತಿ ಕೂಡ ಸಂಪೂರ್ಣವಾಗಿ ಓದ್ಲಿಕ್ಕೆ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಅವಕಾಶ ಕೂಡ ಸಂಪೂರ್ಣವಾಗಿ ಇದ್ದಿರತ್ತೆ. ಓಕೆ, ಅನುಕಂಪ ಆಧಾರದ ಮೇಲೆ ಕೂಡ ಸಂಪೂರ್ಣವಾಗಿ ಇದ್ದಿರತ್ತೆ. ಅದನ್ನು ಕೂಡ ನೀವು ಸಂಪೂರ್ಣವಾಗಿ ನೋಡಬಹುದು. ಅದನ್ನು ಕೂಡ ಎಲ್ಲ ತರದ ಒಂದು ಮಾಹಿತಿ ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಓಕೆ, ಏನೆಲ್ಲ ಇರುತ್ತೆ, ಯಾವ ರೀತಿಯಾಗಿ ನೇಮಕಾತಿಯನ್ನ ಮಾಡ್ಕೋತಾರೆ, ಎಲ್ಲ ಮಾಹಿತಿ ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಸಂಪೂರ್ಣವಾಗಿ ನೋಡಬಹುದು. ಅಂದ್ರೆ ನೋಟಿಫಿಕೇಶನ್ ಇದ್ದಿರುತ್ತೆ, ಏನೆಲ್ಲ ಮಾಹಿತಿಯನ್ನ ನೀವು ಅಲ್ಲಿ ಕೊಡಬೇಕು, ಏನೆಲ್ಲ ಮಾಹಿತಿ ಕೊಡಬಾರ್ದು ಅನ್ನುವಂತ ಮಾಹಿತಿ ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ವಾಪಸ್ ನಾನು ಇದರ ಮೇಲೆ ಹೋದಾಗ ಇದಕ್ಕೆ ಅರ್ಜಿ ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ಅಂಗನವಾಡಿ ಕಾರ್ಯಕರ್ತರ, ಮಿನಿ ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಸಂಪೂರ್ಣವಾಗಿ ನಮಗೆ ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ವಿಧಾನ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ. ಅವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಜಿಲ್ಲೆ ಆಯ್ಕೆ ಮಾಡಿ ಅಂದಾಗ ಇಲ್ಲೊಂದು ಜಿಲ್ಲೆಯನ್ನ ಸಂಪೂರ್ಣವಾಗಿ ಆಯ್ಕೆ ಮಾಡ್ಕೊತೀನಿ. ಬೆಳಗಾವಿ ಜಿಲ್ಲೆ ಸೆಲೆಕ್ಷನ್ ಮಾಡ್ಕೋತಾ ಅದನ್ನ ಕೆಳಗಡೆ ಮೇಲ್ಗಡೆ ಬಾಲ್ಕಿ ಅಂತ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಜೊತೆಗೆ ಬಾಲ್ಕಿ ಅಂತ ಸೆಲೆಕ್ಷನ್ ಬಾಲ್ಕಿ 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 ಅಂಬೇವಾಯಿ ಅಂತ ಇದನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿಂದ ನೀವು ಸೆಲೆಕ್ಷನ್ ಮಾಡ್ತಿದ್ದಾನೆ, ಅರ್ಭಾವಿ ಸೆಲೆಕ್ಷನ್ ಮಾಡ್ತಿದ್ದಾನೆ. ಇಲ್ಲಿಂದ ಅದರ ಒಂದು ನೋಟಿಫಿಕೇಶನ್ ವನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬೇಕು. ಮಾಡಿದ ನಂತರ ಇಲ್ಲಿಂದ ಸಬ್ಮಿಟ್ ಅಂತ ಇರುತ್ತೆ. ಇದರ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ನೋಡಬಹುದು ಯಾವೆಲ್ಲ ಜಿಲ್ಲೆಗಳಲ್ಲಿ ಮತ್ತೆ ಹೆಲ್ಪರ್ ಆಗಿರಬಹುದು, ಯಾವ ಒಂದು ಊರಿನಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಸಂಪೂರ್ಣವಾಗಿ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ರೂರಲ್ ಆಗಿರಬಹುದು, ಎಲ್ಲ ತರದ ಒಂದು ವಿಲೇಜ್ ನೇಮ್ ಕೂಡ ಇದ್ದಿರತ್ತೆ. ಎಲ್ಲ ಹೊಸಕೋಟೆ ಅಂತ ಇದೆ ನೋಡಿ, ರಾಜ್ಪುರ್ ಅಂತ ಇದೆ. ಇವೆಲ್ಲವನ್ನು ಕೂಡ ನೀವು ಸರಿಯಾಗಿ ಗಮನದಲ್ಲಿ ಇಟ್ಕೊಂಡು ಯಾವ ಒಂದು ಊರಿಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಆ ಒಂದು ಊರಲ್ಲಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ. ಓಕೆನಾ, ನೀವು ಯಾವುದಕ್ಕೆ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೀರಾ ಅಂದ್ರೆ ಇಲ್ಲಿ ಜನರಲ್ ಇದೆ, ಜನರಲ್ ಅಂದ್ರೆ ಕಾಸ್ಟ್ ವೈಸ್ ಇದ್ದಿರತ್ತೆ. ಓಕೆ, ಕೆಟಗರಿ ವೈಸ್ ಇದ್ದಿರತ್ತೆ. ಎಲ್ಲವನ್ನು ಕೂಡ ಜನರಲ್ ಆಗಿದೆ, ಜನರಲ್ ಇದ್ದವರಿಗೆ ಮಾತ್ರ ಅವಕಾಶ ಇದ್ದಿರತ್ತೆ. ಅದೇ ರೀತಿಯಾಗಿ ನೀವು ಬೇರೆ ಬೇರೆದನ್ನು ಕೂಡ ಇಲ್ಲಿಂದಾನೆ ಚೇಂಜಸ್ ಮಾಡ್ಕೋಬಹುದು. ಓಕೆ, ಮತ್ತೆ ಇಲ್ಲಿಂದ ವಾಪಸ್ ಬ್ಯಾಕ್ ಹೋಗ್ಬೇಕು, ಮತ್ತೆ ಬೇರೆ ಊರಲ್ಲಿ ಕೂಡ ನೀವು ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡ್ಕೋಬಹುದು. ಓಕೆ, ನಾನು ಬೇರೆ ಊರ್ ಮೇಲೆ ಬ್ಯಾಕ್ ಹೋಗ್ತೇನೆ. ಓಕೆ ಅಂತ ಕ್ಲಿಕ್ ಮಾಡ್ಕೋತೇನೆ. ಓಕೆ, ಇಲ್ಲಿ ಬೀದರ್ ಇದೆ, ನಾನು ಮತ್ತೆ ಬೆಳಗಾವಿನ ಸೆಲೆಕ್ಷನ್ ಮಾಡ್ಕೊಂಡು ಇದರಲ್ಲಿ ಅತ್ನಿ ಅಂತ ಸೆಲೆಕ್ಷನ್ ಮಾಡ್ಕೋತಾ ಇದೀನಿ. ನೋಟಿಫಿಕೇಶನ್ ಸೆಲೆಕ್ಷನ್ ಮಾಡ್ಕೊಂಡು ಇದರ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದೀನಿ. ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಿದ್ರೆ ಇಲ್ಲಿನೂ ಕೂಡ ನೋಡಬಹುದು ಕೆಟಗರಿ ಸಂಪೂರ್ಣವಾಗಿ ಜನರಲ್ ಆಗಿದೆ. ನೀವು ಯಾವುದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆಯೋ ಆ ಒಂದು ಅರ್ಜಿಯನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೋಬೇಕು. ಮಾಡಿದ ನಂತರ ನೀವೇನ್ ಮಾಡ್ಬೇಕಾಗತ್ತೆ, ಸೆಲೆಕ್ಟ್ ಆಗುತ್ತೆ. ಕೆಳಗಡೆ ಅದರ ಪ್ರಕಾರ ನೀವೇನ್ ಮಾಡ್ಬೇಕಾಗತ್ತೆ, ಅರ್ಜಿಯಲ್ಲಿ ಕೇಳಿರುವಂತಹ ಒಂದು ಮಾಹಿತಿಯನ್ನ ನೀವು ಸಂಪೂರ್ಣವಾಗಿ ಇಲ್ಲಿಂದ ಫಿಲ್ ಮಾಡ್ಬೇಕಾಗತ್ತೆ. ಬಹಳಷ್ಟು ಕಠಿಣವಾಗಿರುವುದಿಲ್ಲ, ಬಹಳಷ್ಟು ಈಸಿ ಆಗಿರುತ್ತೆ. ನೀವು ಯಾವ ಒಂದು ಊರಿಗೆ ಅಥವಾ ಯಾವ ಒಂದು ಜಿಲ್ಲೆಯಲ್ಲಿ ಯಾವ ಒಂದು ಹಳ್ಳಿಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರೋ ಅದನ್ನ ಸಂಪೂರ್ಣವಾಗಿ ನೀವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿಂದ ಜಿಲ್ಲೆಗಳ ಒಂದು ಆಯ್ಕೆಯನ್ನ ಮಾಡ್ಕೊಂಡು ನೋಟಿಫಿಕೇಶನ್ ಆಯ್ಕೆ ಮಾಡ್ಕೊಂಡು ನೀವು ಸಂಪೂರ್ಣವಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರುತ್ತೆ. ದಯವಿಟ್ಟು ಇದರ ಒಂದು ಮಾಹಿತಿ ಸಂಪೂರ್ಣವಾಗಿ ಗೊತ್ತಾಗಿದೆ ಅಂತ ಅನ್ಕೋತಾ ಅದನ್ನ, ಯಾಕಂದ್ರೆ ಬಹಳಷ್ಟು ಹುದ್ದೆಗಳನ್ನ ಇವತ್ತು ಸರ್ಕಾರದವರು ಕಾಲ್ಫಾರ್ಮ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಒಂದು ಮಾಹಿತಿಯನ್ನು ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಬೇಕಾದ್ರೆ ಇವತ್ತು ಅಂಗನವಾಡಿ ಟೀಚರ್ ಆಗ್ಬೇಕು ಅಂತ ಒಂದು ಮಹಿಳೆಯರ ಒಂದು ಕನಸು ಕೂಡ ಇದ್ದಿರತ್ತೆ. ಅವರಿಗೂ ಕೂಡ ನಿಮ್ಮ ಮನೆಯಲ್ಲಿ ಯಾರಿಲ್ಲ ಅಂದ್ರೂ ಬಾಜು ಮನೆಯವರು ಕೂಡ ಬಹಳಷ್ಟು ಹೆಲ್ಪ್ ಆಗುತ್ತೆ. ದಯವಿಟ್ಟು ಈ ಒಂದು ಮಾಹಿತಿಯನ್ನು ಅವರಿಗೆ ಶೇರ್ ಮಾಡೋ ಮುಖಾಂತರ ಎಲ್ಲರಿಗೂ ಕೂಡ ಇವತ್ತು 13,593 ಹುದ್ದೆಗಳ ಖಾಲಿ ಇರೋದ್ರಿಂದ ಬಹಳಷ್ಟು ಹುದ್ದೆಗಳಿದ್ದಾವೆ. ಎಲ್ಲ ಜಿಲ್ಲೆಗಳಿಗೆ ಕೂಡ ಈ ಒಂದು ಅವಕಾಶ ಇದೆ. ಎಲ್ಲರೂ ಕೂಡ ನೀವೇನ್ ಮಾಡ್ಕೋಬೇಕಂದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಜೊತೆಗೆ ಹೇಳಿರುವಂತಹ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೇನೆ. ಈ ಒಂದು ನೋಟಿಫಿಕೇಶನ್ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡ್ಕೊಳ್ಳಿ, ಅಂದ್ರೆ ಸರಿಯಾಗಿ ಓದ್ಕೋಬೇಕಾಗುತ್ತೆ. ಓದಿದ ನಂತರ ನೀವೇನ್ ಮಾಡಬೇಕು, ಇಲ್ಲಿ ಬಂದು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬಹುದು. ಇದರ ಒಂದು ಲಿಂಕ್ ಕೂಡ ನಾನು ಸಂಪೂರ್ಣವಾಗಿ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅಲ್ಲಿಂದಾನು ಕೂಡ ನೀವೇನ್ ಮಾಡಬೇಕು, ಈ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಬಂದು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿ ನೀವು ಕೂಡ ಇದರ ಒಂದು ಪ್ರಿಂಟ್ ಕೂಡ ಸಂಪೂರ್ಣವಾಗಿ ಪಡೆಯಬಹುದು. ಯಾವುದೇ ರೀತಿಯಿಂದ ಫೀಸ್ ಕಟ್ಟು ಆಗಿರುವುದಿಲ್ಲ, ಉಚಿತವಾಗಿರುತ್ತೆ, ಬಹಳ ಸರಳವಾಗಿರುತ್ತೆ. ಇದರ ಒಂದು ಮುಂದಿನ ವಿಡಿಯೋ ಬೇಕಾಗಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಬೇಕು, ಮುಂದಿನ ವಿಡಿಯೋ ಮಾಡಿ ಸರ್ ಅಂತೇಳಿ. ಆಗ್ಲೇನೆ ನಾನು ಆನ್ಲೈನ್ ಅರ್ಜಿ ಯಾವ ರೀತಿಯಾಗಿ ಹಾಕಬೇಕು ಅನ್ನುವಂತ ವಿಧಾನ ಕೂಡ ಸಂಪೂರ್ಣವಾಗಿ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ಲಿಕ್ಕೆ ಬರ್ತಾ ಇದ್ದೀನಿ. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬಾರ್ದು, ಹಾಗೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬಾರ್ದು ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.